ಬ್ರೇಕ್ ನಂತರ ವಿಶೇಷ ಬುಲೆಟಿನ್ಗೆ ಮತ್ತೆ ಸ್ವಾಗತ. ನಾಳೆ ಅಲ್ಲ ಇವತ್ತೇ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಕ್ಕು ಮಂಡನೆಯ ಬಳಿಕ ಅವಕಾಶ ಕೊಟ್ರೆ ಒಂದು ವೇಳೆ ಇವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಾಧ್ಯತೆ ಇದೆ. ಈಗ ಸಾಕಷ್ಟು ಕುತೂಹಲ ಇದೆ. ಅದರ ಜೊತೆಗೆ ಅಧಿಕೃತವಾಗಿ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಸಿಕ್ಕಿಲ್ಲ. ನಾಳೆ ಅಥವಾ ನಾಳಿದ್ದು ಅಂತ ಏನು ಈಗ ಮಾತನಾಡ್ಕೊಳ್ತಾ ಇದ್ದಾರಲ್ಲ, ಬಟ್ ಇಲ್ಲ, ನಾಳೆ ಅಲ್ಲ ಇವತ್ತೇನೆ. ಅದು ಹಕ್ಕು ಮಂಡನೆ ಆದ ಬಳಿಕ ಅವಕಾಶ ಕೊಟ್ರೆ ಇವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಾಧ್ಯತೆ ಇದೆ. ನಟ ವಿಜಯ್ ಅವರಿಗೆ ಪ್ರತಿಜ್ಞಾ ವಿಧಿಯನ್ನ ರಾಜ್ಯಪಾಲರು ಬೋಧಿಸಲಿದ್ದಾರೆ. ಲೋಕಭವನದಲ್ಲೇ ಇವತ್ತು ಸರಳವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಅದಾದ ಮೇಲೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಪ್ರಮಾಣ ವಚನ ಅಂದ್ರೆ ಎಲ್ಲ ಅಭಿಮಾನಿಗಳ ಮುಂದೆ, ಎಲ್ಲ ಕಾರ್ಯಕರ್ತರ ಮುಂದೆ ನೂತನ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ನಾಳೆ ಸಿಎಂ ವಿಜಯ್ ಜೊತೆಗೆ ಹಲವು ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರ ಕೂಡ ಹೊರಗಡೆ ಬರುತ್ತೆ. ಈಗ ಆಲ್ಮೋಸ್ಟ್ ಇವತ್ತೇನೆ ಸರಳವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಬಟ್ ನಾಳೆ ಪ್ರತಿಜ್ಞಾ ವಿಧಿಯನ್ನು ರಾಜ್ಯಪಾಲರು ಬೋಧಿಸ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಈಗ ಆಲ್ರೆಡಿ ಯಾವಾಗ ಸಂಖ್ಯಾಬಲ ಸಿಕ್ತು ಟಿವಿಕೆ ಪಕ್ಷಕ್ಕೆ, ಈಗ ಆಲ್ರೆಡಿ ಅಭಿಮಾನಿಗಳೆಲ್ಲ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಪಟಾಕಿ ಹೊಡಿತಾ ಇದ್ದಾರೆ, ಸಿಹಿ ಹಂಚ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಈ ಒಂದು ಟೈಮ್ಗಾಗೇನೆ ಚುನಾವಣೆ ಆದ 4-5 ದಿನಗಳಿಂದ ಅಲ್ಲಿನ ಜನ ಕಾಯ್ತಾ ಇದ್ರು. ಆಮೇಲೆ ಸಿಕ್ಕಾಪಟ್ಟೆ ಲ್ಯಾಕ್ ಕೂಡ ಆಗ್ತಾ ಇತ್ತು. ಟೈಮ್ ಕೊಟ್ಟಷ್ಟು ಯಾಕೆ ಹಿಂಗಾಗ್ತಾ ಇದೆ ಅಂತೇಳಿ ಇನ್ಫ್ಯಾಕ್ಟ್ ಜನ ರಾಜ್ಯಪಾಲರ ನಡೆ ವಿರುದ್ಧ ಹೋರಾಟ ಕೂಡ ಮಾಡಿದ್ರು. ಅಂದರೆ ಅಷ್ಟರ ಮಟ್ಟಿಗೆ ಅವರಿಗೆ ಸಿಟ್ಟು ಬಂದ್ಬಿಟ್ಟಿತ್ತು. ಇಷ್ಟೆಲ್ಲ ಸಾಧನೆ ಮಾಡಿ ಟಿವಿಕೆ ಪಕ್ಷ 108 ಸ್ಥಾನ ಗೆದ್ದಿದ್ರು ಕೂಡ ರಾಜ್ಯಪಾಲರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ಯಾಕೆ ಅವರು ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಪ್ರಮಾಣ ವಚನ ಸ್ವೀಕಾರ ಮಾಡಾದ್ಮೇಲೆ ಅವರಿಗೆ ಬಹುಮತ ಸಾಬೀತುಪಡಿಸೋದಕ್ಕೆ ಟೈಮ್ ಕೊಡಲಿ, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ಜನ ರೋಡ್ಗಿಳಿದಿದ್ರು, ಪ್ರೊಟೆಸ್ಟ್ ಮಾಡಿದ್ರು. ಅದೆಲ್ಲ ಹೊರತುಪಡಿಸಿ ಈಗ ಎಲ್ಲ ಕಡೆ ಸೆಲೆಬ್ರೇಷನ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ಏನಾದರೂ ಹಕ್ಕು ಮಂಡನೆ ಮಾಡಿದ ಬಳಿಕ ರಾಜ್ಯಪಾಲರು ಓಕೆ ಅಂತ ಅಂದರೆ ಇವತ್ತೇನೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಾಳೆ ನೆಹರು ಕ್ರೀಡಾಂಗಣದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಬಿಕಾಸ್ ಅವರ ಅಭಿಮಾನಿಗಳು ಕೂಡ ನೋಡಬೇಕಲ್ಲ, ಎಲ್ಲ ಪಕ್ಷದ ಕಾರ್ಯಕರ್ತರು ಈಗ ಅವ್ರಿಗೆ ಸಪೋರ್ಟ್ ಮಾಡಿರುವಂಥವ್ರು. ಆಮೇಲೆ ಈ ಪಕ್ಷವನ್ನು ಸ್ಥಾಪನೆ ಮಾಡಿ ಅದನ್ನು ಅಧಿಕಾರಕ್ಕೆ ತಗೊಂಡು ಬರುವಂಥ ಒಂದು ಟಾಸ್ಕ್ ಇದೆಯಲ್ಲ, ಅದು ಇಟ್ಸ್ ನಾಟ್ ಎ ಈಸಿ ಜಾಬ್. ಅದು ಭಾಳ ಕಷ್ಟಪಟ್ಟಿದ್ದಾರೆ. ಪಕ್ಷ ಸಂಘಟನೆ ಮಾಡೋದಾಗಿರ್ಬೋದು, ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಬಂದಂಥ ಅಲಿಗೇಷನ್ಗಳು. ಯಾಕಂತಂದರೆ ಒಬ್ಬ ವ್ಯಕ್ತಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತಂದರೆ ಸಾಕಷ್ಟು ವಿಚಾರವಾಗಿ ಅವ್ರು ಕಾಲೆಳೆಯುವಂಥ ಪ್ರಯತ್ನ ಆಗ್ತಾ ಇರುತ್ತೆ. ಅದರಿಂದ ಏನು ವಿಜಯ್ ಅವರು ಸಿನಿಮಾದಲ್ಲಿ ಹೀರೋ ಆಗಿದ್ರು ಒಂದು ಮಾತ್ರಕ್ಕೆ ನಿಜ ಜೀವನದಲ್ಲಿ ಅವರು ಹೀರೋ ಥರನೇ ಎಲ್ಲವನ್ನು ಫೇಸ್ ಮಾಡ್ಕೊಂಡು ಬರಬೇಕು ಅಥವಾ ಈಸಿಯಾಗಿತ್ತು ಅಂತ ಅಲ್ಲ ಅವ್ರ ಹಾದಿ. ಅಲ್ಲೆಲ್ಲೋ ಚುನಾವಣೆ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲೊಂದು ಕಾಲು ತುಳಿತ ಆಗುತ್ತೆ, ಮತ್ತೊಂದು ಅಲಿಗೇಷನ್ ಬರುತ್ತೆ, ಹಿಂಗಂತೆ ಹಂಗಂತೆ, ಈ ಥರದ್ದು ಎಲ್ಲವನ್ನು ಕೂಡ ಯಾವುದಕ್ಕೂ ಕೇರ್ ಮಾಡಲಿಲ್ಲ. ಅವ್ರ ತಲೆಯಲ್ಲಿ ಇದ್ದಿದ್ದು ಒಂದೇ, ಈ ಬಾರಿ ನಡೆಯುವಂಥ ಚುನಾವಣೆಯಲ್ಲಿ ಅವ್ರಿಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಭಾಳ ಇತ್ತು. ಹಂಗಾಗಿನೇ ಅವರಷ್ಟು ಎಲ್ಲ ಕಡೆನೂ ಹೋಗಿ ಕಾಲಿಗೆ ಚಕ್ರ ಕಟ್ಕೊಂಡು ಪ್ರಚಾರ ಮಾಡಿ ತಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದೇ ತರ್ತೀನಿ ಅನ್ನುವಂಥ ಸೆಲ್ಫ್ ಕಾನ್ಫಿಡೆನ್ಸ್ ಅವರಲ್ಲಿ ಸಿಕ್ಕಾಪಟ್ಟೆ ಇತ್ತು. ಅದು ಯಾವಾಗ ಅವ್ರು ಪಕ್ಷ ಸ್ಥಾಪನೆ ಮಾಡಿದಾರಲ್ಲ ಅವತ್ತಿಂದನೇ ಅವರು ಅದಕ್ಕಾಗಿ ತನು ಮನ ಧನ ಎಲ್ಲ ಅರ್ಪಿಸಿ ಅವರು ಚುನಾವಣಾ ಪ್ರಚಾರಗಳಿಗೆ ಹೋಗಿದ್ದು. ಜೊತೆಗೆ ಅವ್ರು ಕೊಟ್ಟಂಥ ಯೋಜನೆಗಳೇನಿದೆ, ಒಂದಷ್ಟು ಮ್ಯಾನಿಫೆಸ್ಟೋ ಏನು ಕೊಟ್ಟಿದ್ರಲ್ಲ, ಜನ ಮ್ಯಾನಿಫೆಸ್ಟೋ ನೋಡಿ ಓಟ್ ಹಾಕಿಲ್ಲ. ಬದಲಿಗೆ ಒಂದು ಬದಲಾವಣೆ ಬೇಕು, ತಮಿಳುನಾಡಲ್ಲಿ ಒಂದು ಹೊಸ ಪರ್ವ ಆರಂಭ ಆಗಬೇಕು, ಒಂದು ಹೊಸ ಅಲೆ ಬೇಕು ಅನ್ನುವಂಥ ಉದ್ದೇಶದಿಂದನೇ ಟಿವಿಕೆ ಪಕ್ಷದ ಕೈ ಹಿಡಿದಿದ್ದಾರೆ ಆ ಭಾಗದ ಜನ. ಹಾಗಾಗಿ ಈಗ ವಿಜಯ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ನೋಡಬೇಕು, ತಮ್ಮ ನೆಚ್ಚಿನ ನಾಯಕನನ್ನು ಸಿಎಂ ಆಗಿ ನೋಡಬೇಕು ಅಂತೇಳಿ ಆ ಭಾಗದ ಜನ ಈಗ ಬಹಳ ಎಕ್ಸೈಟ್ ಆಗಿದ್ದಾರೆ. ಬಿಕಾಸ್ ನೋಡಿ, ಅವ್ರ ಸಿನಿಮಾಗಳು ರಿಲೀಸ್ ಆದಂಥ ಸಂದರ್ಭದಲ್ಲಿ ಹೆಂಗೆ ಜನ ಎಂಜಾಯ್ ಮಾಡ್ತಾರಲ್ಲ, ಅವ್ರ ಎಂಟ್ರಿ ಬರ್ತಿದ್ದಂಗೆ ಸ್ಕ್ರೀನಲ್ಲಿ ವಿಜಿಲ್ ಹೊಡೆಯೋದೇನು, ಚಪ್ಪಾಳೆ ಹೊಡೆಯೋದೇನು, ಪಟಾಕಿ ಸಿಡಿಸೋದೇನು, ಅದೇ ಥರದ ಸೆಲೆಬ್ರೇಷನ್, ಅದಕ್ಕಿಂತ 10 ಪಟ್ಟು ಜಾಸ್ತಿ ಸೆಲೆಬ್ರೇಷನ್ ಇವತ್ತು ತಮಿಳುನಾಡಲ್ಲಿ ಕಂಡು ಬರ್ತಾ ಇರೋದು. ಆ ಬೆಂಬಲ ಕೊಡುವಂಥ ವಿಚಾರವಾಗಿಯೇ ಇದ್ದಂಥ ಗೊಂದಲಗಳೆಲ್ಲವೂ ಕೂಡ ಈಗ ಎಲ್ಲ ಸ್ಟೆಪ್ಗಳನ್ನು ದಾಟಿ ಬಂದಿದ್ದಾರೆ. ಈಗ ಫೈನಲ್ ಸ್ಟೆಪ್ಪು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಯಾವಾಗ?
பாதிக்கப்பட்டு தொண்டர்கள் रिपोर्ट नहीं जी रिपोर्टर नहीं लाइव रिपोर्टर फोन उलट के काला बदे